ಆದ್ರೆ ಇದಕ್ಕೆ ಕಾರಣ ಆಗಿರೋ ತೇಜಸ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಜವಾಬ್ದಾರಿ ಬಿಟ್ಟು ಆರಾಮಾಗಿದ್ದಾನೆ. ನನ್ನ ಜೀವನ ಪೂರ್ತಿ ಅಂತವನ್ ಜೊತೆ ಹೇಗ್ ಬದುಕಕ್ಕಾಗತ್ತೆ ಹೇಳು? ಇಲ್ಲ ನಿಧಿ, ನನ್ನ ಬದುಕಲ್ಲಿ ಮದುವೆ ಅನ್ನೋದು ಮುಗ್ದು ಹೋದ ಅಧ್ಯಾಯ. ಹಾಗೆ ಹೇಳ್ಬೇಡ ಅಕ್ಕ, ನಿನ್ನ ಅರ್ಥ ಮಾಡ್ಕೊಳ್ಳೋರು ಬಂದೇ ಬರ್ತಾರೆ, ನೋಡ್ತಾ ಇರು. ನನ್ಗತರ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ನಿಧಿ. ಈಗ ನೋಡು, ಗಿಡದಲ್ಲಿ ಬಿಟ್ಟಿರೋ ಹೂವೆಲ್ಲ ಕಾಯಿ ಆಗಕ್ಕಾಗತ್ತಾ? ಕಂಡ ಕನ್ಸೆಲ್ಲ ನನ್ಸಾಗತ್ತಾ? ಹಾಗಂತ ನಾವ್ ಜೀವನ ನಡ್ಸೋದನ್ನೇ ನಿಲ್ಸ್ಬಿಡ್ತೀವ? ನಾನಿದನ್ನ ಬೇಜಾರಲ್ಲಿ ಹೇಳ್ತಿಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಒಂದೊಂದ್ಸಲ ಏನ್ ಅನ್ಸ್ಬಿಡುತ್ತೆ ಗೊತ್ತಾ, ನಿನಗಿಷ್ಟೆಲ್ಲ ದ್ರೋಹ ಮಾಡೋದಕ್ಕೆ ನನ್ ಹೀಗೆಲ್ಲ ಆಗ್ತಿದೆ ಅನ್ಸ್ಬಿಡುತ್ತೆ. ಅಕ್ಕ, ನೀನು ನಮಗ್ ದ್ರೋಹ ಮಾಡ್ದ, ಸುಮ್ಮನೆ ಏನೇನು ಮಾತಾಡ್ಬೇಡ ಕಣ. ನೀನು ಕಣ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದ್ರಿ, ಆದ್ರೆ ನಿಮ್ಮಿಬ್ರು ಮಧ್ಯೆ ನಾನ್ ಬಂದ್ಬಿಟ್ಟೆ. ನಮ್ಮ ಮದ್ವೆ ನಾಟಕ ನಡೀತು, ಇದೆಲ್ಲದ್ರಿಂದ ನಿಮ್ಮಿಬ್ರು ಪ್ರೀತಿಗೆ ಎಷ್ಟೆಲ್ಲ ಮೋಸ ಆಯ್ತು. ಅದಕ್ಕೆ ಅನ್ಸುತ್ತೆ ದೇವ್ರು ನನ್ಗೆ ಎಷ್ಟೆಲ್ಲ ಶಿಕ್ಷೆ ಕೊಟ್ಟ. ಸುಮ್ಮನೆ ಇಲ್ದಿರೋ ಆಪಾದನೆ ಹೊಸ್ಕೊಂಡು ಸ್ಟ್ರೆಸ್ ಮಾಡ್ಕೋಬೇಡ ಕಣ ಅಕ್ಕ. ಹಾಗೆಲ್ಲ ಏನಿಲ್ಲ, ಎಲ್ಲ ನಮ್ ಕೈ ಮೀರಾಗಿರೋದಷ್ಟೇ. ನೀನ್ ಏನೇ ಹೇಳು ನಿಧಿ, ಇನ್ ಮುಂದೆ ನಾನಿಲ್ಲಿರೋದು ಸರಿ ಹೋಗಲ್ಲ. ಒಂದೊಂದು ಮಾತು ಚುಚ್ತಾ ಇದೆ. ನಾ ಹೊರಡ್ತೀನಿ ಪ್ಲೀಸ್. ನೀನಿವಾಗ ಪ್ರೆಗ್ನೆಂಟ್ ಕಣ ಅಕ್ಕ, ಹಾಗೆಲ್ಲ ಒಬ್ಳೇ ಇರೋದು ಸರಿಯಲ್ಲ. ಅವಳು ಒಬ್ಳೆ ಯಾಕಿರ್ಬೇಕು? ಈ ಅಜ್ಜಿ ಅವಳ ಜೊತೆಗಿರ್ತಾಳೆ ಅನ್ನೋದು ಮರ್ತೋಯ್ತಾ ನಿಂಗೆ? ನನ್ನ ಮೊಮ್ಮಗಳನ್ನ ಬಿಟ್ಕೊಟ್ಬಿಡ್ತೀನ? ಆಗ್ಬಾರ್ದಾಗ ಹೋಗಿದೆ, ಅದ್ರ ಬಗ್ಗೆ ನನಗೂ ಬೇಜಾರಿದೆ. ಹಾಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಜೀವನ ಮುಂದೆ ಹೋಗೋದು ಬೇಡವಾ? ಅಲ್ಲ ಅಜ್ಜಿ, ನೀವಿಲ್ಲೇ ಇದ್ರೆ ಏನಾಗುತ್ತೆ ಅಂದ. ನಿಧಿ, ಈ ಮನೆ ಪರಿಸ್ಥಿತಿ ನಿನ್ಗೆ ಗೊತ್ತಲ್ಲ. ಎಷ್ಟಾದ್ರೂ ನಾವು ಹೊರಗಿನವ್ರಾಗ್ತೀವಿ ನಿಧಿ. ಆ ಸಂತ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಕೊಂಡಿದ್ವು. ಅಕ್ಕ, ಕಷ್ಟ ಏನಂತ ನನಗೂ ಗೊತ್ತು. ನೀನ್ ನಿರ್ಧಾರ ಮಾಡಿದ್ಯಾ ಅಂದ್ಮೇಲೆ ಅದ್ ಸರಿನೇ ಇರುತ್ತೆ. ಆದ್ರೆ ನೀವಿಬ್ರಿಂದ ದೂರ ಇರೋದು ನಂಗೆ ತುಂಬಾ ಕಷ್ಟ ಆಗುತ್ತೆ. ನಿಧಿ, ನಾವೆಲ್ಲರೂ ದೂರ ಹೋಗ್ತಿದೀವ? ಇದೇ ಊರಲ್ಲಿ ಇರ್ತೀವಿ ನೋಡು. ಹೀಗೆಲ್ಲ ಸೆಂಡ್ ಆಫ್ ಕೊಡೋ ತರ ನಿನ್ನ ಹತ್ರ ನಂಗೆ ಇಷ್ಟ ಆಗಲ್ಲ, ಗೊತ್ತಾಯ್ತಾ? ನೀವಿಬ್ರು ಆಗಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಮದುವೆ ಮಾಡಿಕೊಟ್ಟಿದ್ದೀನಿ ಅಂತ ಸುಮ್ಮನಿರೋದಲ್ಲ. ನಾಯಿ, ಕೊನೆಗೂ ನಿನ್ ನಾಯಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಇದು ನನ್ನ ಮನೆ, ನನ್ನ ಮನೇಲಿ ನಾನಿರೋದಕ್ಕೆ ಭಿಕ್ಷೆ ಹಾಕ್ತಾಳ ಆ ನಾಯಿ. ಏನ ನಾನು ಬದಲಾಗ್ಬೇಕಾ? ನಾನು ಬದಲಾಗೋದಿಕ್ಕೆ ಸಮಯ ಕೊಡೋದಕ್ಕೆ ಅವಳು ಯಾರು? ಆ ತಿಪ್ಪೆನ ಕಟ್ಕೊಂಡಿರೋ ಇನ್ನೊಂದು ತಿಪ್ಪೆ, ಇನ್ನೊಂದು ತಿಪ್ಪೆ. ಇದು ನನ್ನ ಮನೆ, ನನ್ನ ಆಸ್ತಿ. ನಾನು ಇಲ್ಲಿ ಹೇಗ್ ಬೇಕಾದ್ರೂ ಇರ್ತೀನಿ. ನಾನು ಹೀಗೆ ಇರ್ಬೇಕು ಅಂತ ಅವಳು ನನಗೆ ಆರ್ಡರ್ ಮಾಡ್ತಾಳ. ಅಪ್ಪ, ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ನೀವೇ ಕಾರಣ. ಆ ನಾಯಿನ ಕರ್ಕೊಂಡು ಬಂದು ಈ ಮನೆಯಲ್ಲಿ ಹಾಕ್ಲಿಲ್ಲ ಅಂತಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಪ್ಪ. ದಾರಿಯಲ್ಲಿ ಸಾಯ್ಬೇಕಾದ ನಾಯಿ ಇವತ್ತು ನನ್ನ ತಲೆ ಮೇಲೆ ಸವಾರಿ ಮಾಡ್ತಾ ಇದೆ. ಇದಕ್ಕೆಲ್ಲ ನೀವು ಕಾರಣ. ಈ ಜನ್ಮದಲ್ಲಿ ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಾನು ಯಾವತ್ತೂ ನಿಮ್ಮನ್ನ ಕ್ಷಮಿಸಲ್ಲ. ಅಣ್ಣ, ನಿನ್ಗೆ ಎಷ್ಟು ಅವಮಾನ ಆಯ್ತು.
ನನ್ನ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ. ಇಷ್ಟು ಅವಮಾನ ಆದರೂ ನೀನು ಏನು ಎಲ್ಲ ಅವಮಾನ ಮಾಡಿ ಸಾಲದು ಅಂತ ನೀನು ಮತ್ತೆ ಅದನ್ನ ಜ್ಞಾಪಿಸ್ತಾ ಇದೀಯಾ? ನಮ್ಮ ಕೈಲೂ ಆಗಲ್ಲ. ಆದ್ರೆ ಅಷ್ಟು ದೊಡ್ಡ ಮನೇನ ರಿಪೇರಿ ಮಾಡೋದಕ್ಕೆ ತುಂಬಾ ಖರ್ಚಾಗಿರುತ್ತಲ್ವಾ? ದಯವಿಟ್ಟು ಎಷ್ಟಾಯ್ತು ಅಂತ ಹೇಳಿ, ನಾನ್ ತೀರಿಸ್ತೀನಿ. ನನಗೆ ಗೊತ್ತು ನೀವು ತುಂಬ ಸ್ವಾಭಿಮಾನಿ ಅಂತ, ಬಟ್ ಈಗಲ್ಲ. ಮೊದಲು ಡೆಲಿವರಿ ಆಗಲಿ, ಮಗು ದೊಡ್ಡದಾಗುತ್ತಲ್ಲ, ಆಗ ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ, ಅದಾದ್ಮೇಲೆ ಬಡ್ಡಿ ಸಮೇತ ಇಸ್ಕೊತೀನಿ. ಐ ಪ್ರಾಮಿಸ್. ತಗೊಳ್ಳಿಲ್ಲ ಅಂದ್ರೆ ಬಿಡೋರು ಯಾರು? ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯೋ ನೀನು. ಹಳೆ ಕಾಲದ್ದು ನನ್ನ ಫ್ರೆಂಡ್ ಮನೆ ಎಷ್ಟು ಚೆನ್ನಾಗಿತ್ತು. ಆದ್ರೆ ಈಗ ಆಗೋಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬಾ ನೋವಾಗಿತ್ತು ಕಣ. ಅಯ್ಯೋ ನನ್ ಜಾನ್ವರಿ, ಒಳ್ಳೆ ಕೆಲಸ ಮಾಡಿದೆ. ನನಗೆ ಈಗ ಮನ್ಸಿಗೆ ನೆಮ್ಮದಿ ಆಯ್ತು. ನಿನ್ ಮೋಡ್ ಜಡೆಗೆ ಇಷ್ಟಾದ್ರೂ ಸರ್ಪ್ರೈಸ್ ಕೊಡೋದು ಬೇಡವಾ? ಶಾಂತಿ ಅಜ್ಜಿ ಮುಖದಲ್ಲಿ ನಗು ನೋಡ್ಬೇಕಿತ್ತು. ಸರಿ, ನಾವಿನ್ನು ಹೊರಡ್ತೀವಿ. ನಿಧಿ, ಒಂದ್ ನಿಮಿಷ ಬರ್ತೀಯಾ? ನಾನು ನಿಮ್ಗೇನೋ ಹೇಳ್ಬೇಕಿತ್ತು, ಮರ್ತು ಹೋಯ್ತು. ಏನ್ ವಿಷಯ? ಹೇಳ್ತೀನಿ ಬಾ.